ಮೋಹನ್ ಭಾಗವತ್ ಪ್ರಧಾನಿ ಮೋದಿಯವರ ನಿವಾಸಕ್ಕೆ ಬಂದು ಭೇಟಿ ಮಾಡಿದರು. ನಿನ್ನೆ ಮೋದಿ ನಡೆಸಿದಂತಹ ಭದ್ರತಾ ಪಡೆಗಳ ಸಭೆಯ ಬಳಿಕ ಹಾಗೂ ಅಮಿತ್ ಶಾ ಜೊತೆಗಿನ ಪ್ರತ್ಯೇಕ ಸಭೆ ಬಳಿಕ ಪ್ರಧಾನಿ ಮೋದಿಯವರನ್ನ ಮೋಹನ್ ಭಾಗವತ್ ಅವರು ಭೇಟಿ ಮಾಡಿದರು. ಇತ್ತೀಚೆಗೆ ಮುಂಬೈ ಮತ್ತು ದೆಹಲಿಯಲ್ಲಿ ನಡೆದಂತಹ ಕಾರ್ಯಕ್ರಮಗಳಲ್ಲಿ ಪಹಲ್ಗಾಂವ್ ಉಗ್ರರ ದಾಳಿಯನ್ನ ಮೋಹನ್ ಭಾಗವತ್ ಅವರು ಕಟುವಾಗಿ ಟೀಕಿಸಿದರು. ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ ಅಂತ ಹೇಳಿದರು. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಹೆಸರನ್ನ ಪ್ರಸ್ತಾಪಿಸಿದ್ದೇನೆ ರಾಜ ಪ್ರಜೆಗಳನ್ನ ರಕ್ಷಿಸುವ ಕೆಲಸ ಮಾಡಬೇಕಾಗಿದೆ, ಇದು ರಾಜನ ಕರ್ತವ್ಯ, ಅದನ್ನ ಮಾಡ್ತಾರೆ ಅಂತ ಕೂಡ ಹೇಳಿದರು. ಇದಾದ ಬಳಿಕ ಈಗ ಮೋಹನ್ ಭಾಗವತ್ ನಿನ್ನೆ ಪ್ರಧಾನಿ ನಿವಾಸಕ್ಕೆ ತೆರಳಿ ಸರ್ಕಾರ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರ ಇದ್ರೂ ಕೂಡ ಅದಕ್ಕೆ RSS ಬೆಂಬಲಿಸುತ್ತೆ ಅಂತ ಹೇಳಿ ಹೇಳಿದ್ದಾರೆ. RSS ಮುಖ್ಯಸ್ಥರೊಬ್ಬರು ಪ್ರಧಾನಿ ನಿವಾಸಕ್ಕೆ ಹೀಗೆ ಭೇಟಿ ಕೊಡ್ತಾ ಇರುವಂಥದ್ದು ಇದೇ ಮೊದಲು. ಸಾಮಾನ್ಯವಾಗಿ ಹೀಗೆ ಪ್ರಧಾನಿಯವರ ನಿವಾಸಕ್ಕೆ ಯಾವತ್ತೂ ಕೂಡ RSS ಮುಖಂಡರು ಬಂದು ಭೇಟಿ ಕೊಡುವಂಥದ್ದು ಇರೋದಿಲ್ಲ. ಬಟ್ ಸ್ಟಿಲ್ ನಿನ್ನೆ ಈ ಥರದೊಂದಷ್ಟು ಒಂದು ಕುತೂಹಲಕಾರಿ ಘಟನೆ ನಡೆದಿದೆ.